ಚರ್ಚೆ ಕೂಡ ಮಾಡಿದಿರಿ ನಾಯಕರ ಜೊತೆಯಲ್ಲಿ, ಏನೇನೆಲ್ಲ ಚರ್ಚೆ ಆಯಿತು? ಈಗ ನಾನು ಊಟಕ್ಕೆ ಹೋಗೋಣ ಅಂತಂದೆ, ಬಂದರು, ಊಟ ಮಾಡಿದ್ವಿ, ಕೊನೆಗೆ ಒಂದು ಮೀಟಿಂಗ್ ಮಾಡ್ಬಿಡೋಣ ಅಂದರು, ಮೀಟಿಂಗ್ ಮಾಡಿದ್ದೀವಿ. ಏನು ಮೀಟಿಂಗು ಇಲ್ಲ, NDA ಕ್ಯಾಂಡಿಡೇಟು, ನೀವು ನಾಳೆ ಎಷ್ಟೊತ್ತಿಗೆ ಬರ್ತೀರಿ, ನಾವು ಎಷ್ಟೊತ್ತಿಗೆ ಬರ್ತೀವಿ, ಎಲ್ಲಿ ಸೇರ್ಕೊಳ್ಳೋಣ, ಏನು ಮಾಡೋಣ, ಯಾವ ಅಲ್ಲಿಂದ ಓಟ್ ಹಾಕ್ತಾರೆ. ಕುಪೇಂದ್ರ ರೆಡ್ಡಿ ಅವರಿಗೆ ವಿಶ್ವಾಸ ಇದೆಯಾ ಸರ್, ನಾಳೆ ಗೆಲ್ತೀನಿ ಒಂದು ವಿಶ್ವಾಸ ಇದೆಯಾ ಸಂಪೂರ್ಣವಾಗಿ? ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೀನಲ್ಲ ಮೊನ್ನೆನೇ, ಲಾಸ್ಟ್ ಟೈಮ್ ನಾನು ಸೋತೆ, ಆವಾಗಲೂ ವಿಶ್ವಾಸ ಇದೆ, ಇವಾಗಲೂ ಸೋಲ್ತೀನಿ ಅಂತ ಇಟ್ಕೊಳ್ಳಿ. ವಿಶ್ವಾಸ ಸೋಲ್ತೀನಿ ಗೆಲ್ತೀನಿ ಅನ್ನೋದಲ್ಲ, ನಾನು ನಮ್ಮ ಓಟುಗಳನ್ನು ಕನ್ಸಾಲಿಡೇಟ್ ಮಾಡ್ತೀನಿ ಅಂತ ಮೊದಲ ದಿನವೇ ಹೇಳಿದ್ದೀನಿ. ನಾನು ಆ ಕನ್ಸಾಲಿಡೇಷನ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಓಟುಗಳು ಲೀಕ್ ಆಗಬಾರ್ದು. ಒಂದು, ಕುಮಾರಣ್ಣನು ಅವತ್ತೇನು ಹೇಳಿದ್ರು, ಯಾವುದೇ ಓಟುಗಳು ಆ ಕಡೆ ಈ ಕಡೆ ಆಗಬಾರದು. ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎರಡನೇದು, ನನಗಂತೂ 100% ವಿಶ್ವಾಸದ ಮತಗಳು ಒಂದಷ್ಟು ಬರ್ತವೆ ಅನ್ನೋದು ಇದೆ, ಅದು ಬರ್ತಾರೆ. ಪಕ್ಷೇತರ ಶಾಸಕರು ಸಂಪರ್ಕ ಮಾಡಿದ್ದಾರೆ ಸರ್, ಅವರೇಂದ್ರೂ ವಿಶ್ವಾಸ ಮತಗಳು ಬರ್ಬೋದು ಪಕ್ಷೇತರರಿಂದ ಸರ್, ನಿರೀಕ್ಷೆ ಮಾಡ್ಬೋದು? ಪಕ್ಷೇತರರಿಂದ ಬರ್ತದೋ ಬೇರೆಯವರಿಂದ ಬರ್ತದೋ, ಕೆಲವು ವಿಶ್ವಾಸ ಮತಗಳು ನಮಗೆ ಬರ್ತವೆ, ಅದ್ರ ಬಗ್ಗೆ ನನಗೆ ಗ್ಯಾರಂಟಿ ಇದೆ. ಎಲ್ಲೊಂದು ಕಡೆ JDS ಶಾಸಕರೇ ಇನ್ನೊಂದು DK ಶಿವಕುಮಾರ್ ಸಂಪರ್ಕ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಒಂದಷ್ಟು ಜನ ಮಾತಾಡಿದ್ದಾರೆ ಕಂದಕರು ಅವ್ರ ಬಗ್ಗೆ ಎಲ್ಲ ಅಂತ ಸರ್, ಹೌದಲ್ಲ ಸರ್? ಇವೆಲ್ಲ ಈ ಊಹಾಪೋಹಗಳು ಯಾಕೆ? ನಮ್ಮ JDS ಶಾಸಕರು ಪ್ರತಿಯೊಬ್ಬರೂ ಬಂದಿದ್ದರು. ಒಂದು ಹೋದಾಗ ನೀವು ನಾಳೆ ನನ್ನ ಕ್ವಶನ್ ಮಾಡಿ, ಸುಮ್ಮನೆ ಇವೆಲ್ಲನೂ ಹೇಳ್ತಾರೆ ನೋಡಿ. ಅಲ್ಲಿದೆ ಇಲ್ಲ ಶಾಸಕರೇನು ಕರೆದಿದ್ದೀರಾ ಸರ್? ಯಾರನ್ನ? ಇಲ್ಲ ಇಲ್ಲಪ್ಪ, ಈಗ ನಾನು ಇದ್ರೆ ನಿನ್ನೂ ಕರಿತೀನಿ. ನಾಳೆ ಎಷ್ಟೊತ್ತು ಬರ್ತೀರಿ ಸರ್ ತಾವು ವಿಧಾನಸೌಧಕ್ಕೆ? ನಿಮ್ಮ ವಿಧಾನಸೌಧಕ್ಕೆ 8 ಗಂಟೆಗೆ ಇರ್ತೇನೆ. ಶಾಸಕರು ಎಷ್ಟೊತ್ತು ಬರ್ತಾರೆ ಸರ್? 8 ಗಂಟೆಗೆ. 8 ಗಂಟೆಗೆ ಸಭೆ ಸೇರ್ತೀರಾ ಸರ್ ನಾಳೆಗೆ? ಇಲ್ಲ, ಸುಮ್ಮನೆ ಬ್ರೇಕ್ಫಾಸ್ಟ್ಗೆ ಸೇರ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಓಟ್ಗೆ ಹೋಗ್ತೀವಿ, ಓಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ.